ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ತಹಸೀಲ್ದಾರ್ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ರೈತ ಮುಖಂಡ ಮಲ್ಲೇಶ್ ಆಗ್ರಹಿಸಿದ್ದಾರೆ. ಅವರು ಇಂದು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮೂಲಭೂತ ಸೌಕರ್ಯ ಇಲ್ಲ ಎಂಬುದರ ಬಗ್ಗೆ ವಿವರ ನೀಡಿದರು. ಸರ್, ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಕುಡಿಯೋ ನೀರು ಫೆಸಿಲಿಟಿ ಇಲ್ಲ. ಮತ್ತು MR ರೆಕಾರ್ಡ್ಸ್ ರೂಮ್ ಹೋದರೆ MR ಕೈ ಬರೋ ರೆಕಾರ್ಡ್ಸ್ ಯಾವುದೇ ಥರ ದಾಖಲಾತಿಗಳು ಸಿಗ್ತಾ ಇಲ್ಲ. ಮತ್ತು ಯಾವುದೇ ಥರ ಸ್ಪೆಷಲಿಸ್ಟ್ ಕೊಡ್ತಾ ಇಲ್ಲ ನಮಗೆ ತಾಲೂಕು. ಈ ಬಗ್ಗೆ ತಹಸೀಲ್ದಾರ್ ಮೀಟ್ ಮಾಡಿದ್ರೆ ಹಿಂಗೆ? ಇದು ತಹಸೀಲ್ದಾರ್ ಮೀಟ್ ಮಾಡಿದ್ದು, ಆಯಿತು ಕೊಡ್ತೀನಿ ಏನು ಸರ್ವರ್ ಇದೆ ಅಂತ ಹೇಳಿದ್ರು ತಹಸೀಲ್ದಾರರು. ಕೂಡ ಇನ್ನೂ ರೆಡಿ ಆಗಿಲ್ಲ ಅದು. ಈ ಬಗ್ಗೆ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಮಾಡಿದ್ರೆ ಹೆಂಗೆ? ನೆಕ್ಸ್ಟ್ ಇದಾಗಲಿಲ್ಲ ಅಂದರೆ ನಾವು ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಮಾಡ್ತೀವಿ. ನಿಮ್ಮ ಹೆಸರು? ಮಲ್ಲೇಶ್ ಅಂತ. ಯಾವರು? ಇಲಾಚಿಪುರ. ಹಾಗೂ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ ಎಂದು ಇಲ್ಲಿನ ನಾಗರಿಕರ ಆರೋಪವಾಗಿದ್ದೆ. ಕರ್ನಾಟಕ ಸರ್ಕಾರ ಜನರಿಗೆ ಹಲವಾರು ಜನಪರ ಯೋಜನೆಗಳನ್ನು ಜಾರಿ ಮಾಡಿದೆ. ಇದನ್ನು ತಲುಪಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ. ಸಾರ್ವಜನಿಕರಾಗಲಿ ಅಥವಾ ನಾಗರಿಕರಾಗಲಿ ಭೇಟಿ ನೀಡಿದಾಗ ಸೌಜನ್ಯದಿಂದ ವರ್ತನೆ ಮಾಡಲ್ಲ. ಒಟ್ಟಾರೆಯಾಗಿ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಕೆಲಸಗಳು ವಿಳಂಬವಾಗುತ್ತದೆ. ಇದನ್ನು ಸರಿಪಡಿಸಿದರೋ ಅಥವಾ ಇದೇ ರೀತಿ ಮುಂದುವರಿಯುತ್ತದೆಯೋ ಕಾದು ನೋಡೋಣ ಎಂದು ಭುವನೇಶ್ವರಿ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷ ಜಿ ಬಂಗಾರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಿಬ್ಬಂದಿಗಳು ಕೆಲಸ ಒತ್ತಡ ನಾವು ಏನ್ ಮಾಡಲು ಸಾಧ್ಯವಿಲ್ಲ ಅಂತ ಒಂದು ಉತ್ತರ ಕೊಡ್ತವ್ರ. ಮಾನ್ಯ ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಸರ್ಕಾರದ ಉತ್ತಮ ಒಂದು ಕೆಲಸ ಮಾಡ್ತಿದ್ದಾರೆ. ಕ್ರಿಯಾಶೀಲ ಸಚಿವರು ಒಮ್ಮೆ ಚಾಮರಾಜನಗರ ತಹಸೀಲ್ ಕಚೇರಿ ಭೇಟಿ ನೀಡಿ ಇಲ್ಲಿನ ರೈತರ ಸಮಸ್ಯೆ ಬಗೆಹರಿಸಿ, ಮತ್ತೆ ಯಾವುದೇ ಒಂದು ಕೆಲಸ ಆಗ್ಲಿ ರೈತರು ಟಪಲ್ ಕೊಡ್ತಾರ, ಆ ಟಪಲ್ಗೆ ಒಂದು ಉತ್ತರ ಕೊಡಲ್ಲ. ಮತ್ತೆ ಒಂದು ಉತ್ತರಗಳು ಇದೇ ಪರಿಸ್ಥಿತಿ. ಏನು ನಮ್ಮ ಮಾಹಿತಿಗಳು ಸಿಗ್ತಾ ಇಲ್ಲ. ಮತ್ತೆ ಇಲ್ಲೇನು ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರೇ ಒಮ್ಮೆ ಭೇಟಿ ಕೊಡಿ. ಬರೀ ಯಾವುದೋ ರಾಷ್ಟ್ರೀಯ ಕಾರ್ಯಕ್ರಮ ಬರೋದು ವಾಗೋದು ಅಂತ ಆಗ್ಬಾರ್ದು. ಮಾನ್ಯ ಜಿಲ್ಲಾ ಉಸ್ತುವಾರಿ ವೆಂಕಟೇಶ್ ಅವರೇ ಕೂಡಲೇ ಒಮ್ಮೆ ಭೇಟಿ ನೀಡಿ ರೈತರ ಸಮಸ್ಯೆ ಮತ್ತು ಅಲ್ಲಿನ ತಹಸೀಲ್ ಕಚೇರಿ ಬರುವ ಜನಗಳ ಮೂಲಭೂತ ಸೌಕರ್ಯನ ಕಲ್ಪಿಸಿ ಎಂದು ಈ ಮೂಲಕ ಮನವಿ ಮಾಡ್ಕೋತೀನಿ. ಜಿ ಬಂಗಾರು, ಅಧ್ಯಕ್ಷರು, ಜೈ ಭುವನೇಶ್ವರಿ ಕನ್ನಡ ವೇದಿಕೆ, ಚಾಮರಾಜನಗರ.